ಆತ್ಮೀಯ ಬಂಧುಗಳೇ, ಮಹಾಭಾರತ ದ್ರೋಣ ಪರ್ವ. ಇದರಿಂದ ಇವತ್ತು ಅರ್ಜುನನ ಸ್ವಪ್ನ, ಯುಧಿಷ್ಠಿರನಿಗೆ ಶ್ರೀಕೃಷ್ಣನ ಆಶ್ವಾಸನೆ ಮತ್ತೆ ಎಲ್ಲರೂ ಯುದ್ಧಕ್ಕಾಗಿ ಹೊರಡುವುದು, ಈ ವಿಷಯದ ಬಗ್ಗೆ ಇವತ್ತು ತಿಳ್ಕೊಳ್ಳೋಣ. ಸಂಜಯ ಹೇಳ್ತಾನೆ, ರಾಜನೇ, ಅರ್ಜುನ ತನ್ನ ಪ್ರತಿಜ್ಞೆಯ ರಕ್ಷಣೆಯ ವಿಷಯದಲ್ಲಿ ವಿಚಾರ ಮಾಡ್ತಾ ಮಾಡ್ತಾ ಮಲಗ್ಬಿಟ್ಟ. ನಾಳೆ ಏನ್ ಮಾಡ್ಬೇಕು, ನಾನು ಪ್ರತಿಜ್ಞೆ ಅಂತೂ ಮಾಡ್ಬಿಟ್ಟಿದ್ದೀನಿ, ಅದನ್ನ ಹೇಗೆ ನಾನು ಪೂರ್ತಿ ಮಾಡೋದು ಅನ್ನುವಂಥ ವಿಚಾರದಲ್ಲೇ ಅವನು ಮಲಗ್ಬಿಡ್ತಾನೆ. ಅವನು ಚಿಂತನೆ ಮಾಡ್ತಾ ಇರೋದು ಅಂದ್ರೆ ಈ ರೀತಿ ಯೋಚನೆ ಮಾಡ್ತಾ ಇದ್ದಾನಲ್ಲ, ಇದನ್ನ ತಿಳ್ಕೊಂಡು ಕನ್ಸಲ್ಲೇ ಭಗವಂತ ಶ್ರೀಕೃಷ್ಣ ದರ್ಶನ ಕೊಡ್ತಾನೆ. ನೋಡಿ, ಅವನು ಸರ್ವಾಂತರ್ಯಾಮಿ ಅಲ್ವಾ ಕೃಷ್ಣ. ಸೊ ಅವನಿಗೆ ಅರ್ಜುನನ ಮನಸ್ಸಲ್ಲಿ ಏನಾಗ್ತಾ ಇದೆ ಅಂತ ಗೊತ್ತಾಯ್ತು. ಸೊ ಅವ್ರಿಗೆ ಇವಾಗ ಸಮಾಧಾನ ಮಾಡ್ಬೇಕಲ್ಲ, ಅದಕ್ಕೋಸ್ಕರ ಅವನೇನ್ ಮಾಡ್ತಾನೆ, ಕನಸಲ್ಲಿ ಹೋಗಿ ದರ್ಶನವನ್ನ ಕೊಡ್ತಾನೆ. ಭಗವಂತನನ್ನ ನೋಡಿದ ತಕ್ಷಣ ಅರ್ಜುನ ಎದ್ದು ಅವನಿಗೆ ಕೂತ್ಕೊಳ್ಳೋದಕ್ಕೆ ಆಸನವನ್ನ ಕೊಟ್ಟು ತಾನು ಸುಮ್ಮನೆ ನಿಂತಿದ್ದ. ಶ್ರೀಕೃಷ್ಣನ ಅವನ ನಿರ್ಧಾರವನ್ನ ತಿಳ್ಕೊಂಡು ಹೇಳ್ತಾನೆ, ಧನಂಜಯ, ನಿನಗೆ ವಿಷಾದ ಅನ್ನೋದು ಯಾಕಾಗ್ತಾ ಇದೆ, ಯಾಕೆ ಇಷ್ಟು ಯೋಚನೆ ಮಾಡ್ತಾ ಇದೀಯಾ? ಬುದ್ಧಿವಂತ ಪುರುಷರು ಯೋಚನೆ ಮಾಡಬಾರ್ದು, ಇದರಿಂದ ಕೆಲಸ ಎಲ್ಲ ಹಾಳಾಗುತ್ತೆ. ಮಾಡೋದಕ್ಕೆ ಯೋಗ್ಯವಾಗಿರುವಂತ ಕೆಲಸ ಬಂದಿದ್ದೆ ಆದ್ರೆ ಅದನ್ನ ನಾವು ಪೂರ್ತಿ ಮಾಡಬೇಕು. ಉದ್ಯೋಗಹೀನ ಮನುಷ್ಯನ ಶೋಕ ಅಂತೂ ಅವನಿಗೆ ಶತ್ರುವನ್ನ ಕೆಲಸ ಮಾಡುತ್ತೆ. ಅಂದ್ರೆ ನಾವು ಏನಾದ್ರೂ ಕೆಲಸ ಇದ್ರೆ ಅದನ್ನ ಮಾಡ್ಬೇಕು. ಯಾರಿಗೆ ಕೆಲಸ ಇರೋದಿಲ್ವೋ ಅಂಥವನಿಗೆ ಶೋಕ ಅನ್ನೋದು ಶತ್ರುವಿನ ಹಾಗೆ ಕೆಲಸ ಮಾಡುತ್ತೆ. ಅಂದ್ರೆ ನಾವು ಶೋಕ ಪಡಬಾರದು. ನಮಗೆ ಅಂತ ಏನ್ ಬಂದಿರುತ್ತೋ ಕೆಲಸ, ಜವಾಬ್ದಾರಿ, ಅದನ್ನ ನಾವು ಧೈರ್ಯದಿಂದ ಮಾಡಬೇಕು ಅಂತಂದ್ಬಿಟ್ಟು ಹೇಳ್ತಾನೆ. ಭಗವಂತ ಈ ರೀತಿ ಹೇಳದ್ಮೇಲೆ ಅರ್ಜುನ ಹೇಳ್ತಾನೆ, ಕೇಶವ, ನಾನು ನಿನ್ನೆ ನನ್ನ ಮಗನ ಘಾತಕನ ಅಂದ್ರೆ ಅವನನ್ನ ಕೊಂದಿದಾನಲ್ಲ, ಆ ಜಯದ್ರಥನನ್ನ ಕೊಂದ್ಬಿಡ್ತೀನಿ ಅನ್ನುವಂಥ ದೊಡ್ಡ ಪ್ರತಿಜ್ಞೆಯನ್ನ ಮಾಡ್ಬಿಟ್ಟಿದ್ದೀನಿ. ಆದ್ರೆ ಯೋಚನೆ ಮಾಡ್ತಾ ಇದ್ದೀನಿ, ನನ್ನ ಪ್ರತಿಜ್ಞೆಯನ್ನ ಮುರಿಯೋದಕ್ಕೋಸ್ಕರ ಕೌರವರು ಖಂಡಿತವಾಗ್ಲೂ ಕೂಡ ಜಯದ್ರಥನನ್ನ ಎಲ್ಲರಿಗಿಂತ ಹಿಂದೆ ನಿಲ್ಲಿಸ್ತಾರೆ. ಎಲ್ಲ ಮಹಾರಥಿಗಳಿದಾರಲ್ಲ ಅವ್ರ ಕಡೆ, ಅವರೆಲ್ಲರೂ ಕೂಡ ಅವನ ರಕ್ಷಣೆಯನ್ನ ಮಾಡ್ತಾರೆ. 11 ಅಕ್ಷೋಹಿಣಿ ಸೈನ್ಯದಲ್ಲಿ ಯಾರೆಲ್ಲ ಸಾಯದೆ ಉಳಿದಿರ್ತಾರೋ ಅವರೆಲ್ಲರಿಂದ ಸುತ್ತುವರೆದು ಜಯದ್ರಥ ಹೇಗೆ ಕಾಣಿಸ್ತಾನೆ ಅಂದ್ರೆ, ಅವರೆಲ್ಲ ಅವನನ್ನ ಸುತ್ತುವರೆದು ಬಿಟ್ಟಿರ್ತಾರೆ. ಮಧ್ಯದಲ್ಲಿ ಅಲ್ಲೆಲ್ಲೋ ಅವನು ಇರ್ತಾನೆ. ನನಗೆ ಹೇಗೆ ಕಾಣಿಸ್ತಾನ ಅವನು? ಈಗ ಅವನೇ ಕಾಣಿಸ್ಲಿಲ್ಲ ಅಂತಂದ್ರೆ ನಾನು ಮಾಡಿರುವಂತ ಪ್ರತಿಜ್ಞೆಯ ಪಾಲನೆ ಮಾಡೋದಾದ್ರೂ ಹೇಗೆ? ಅದಾಗೋದಿಲ್ಲ. ಮತ್ತೆ ಪ್ರತಿಜ್ಞೆ ಭಂಗವಾದ್ರೆ ನನ್ನಂತ ಮನುಷ್ಯ ಹೇಗೆ ತಾನೇ ಜೀವಂತವಾಗಿರೋದಕ್ಕೆ ಸಾಧ್ಯ? ಈಗಂತೂ ಎಲ್ಲಾ ಉಪಾಯಗಳೂ ಕೂಡ ಕೇವಲ ದುಃಖವನ್ನ ಕೊಡುವಂಥದ್ದು. ಅದರಿಂದನೇ ನನ್ನ ಆಸೆ ನಿರಾಶೆಯ ರೂಪದಲ್ಲಿ ಪರಿವರ್ತಿತವಾಗ್ತಾ ಇದೆ. ಇಷ್ಟೇ ಅಲ್ಲದೆ ಈ ನಡುವೆ ಸೂರ್ಯ ಬೇಗನೆ ಹಸ್ತವಾಗ್ತಾನೆ, ಅಂದ್ರೆ ಬೇಗನೆ ಮುಳುಗೋಗ್ತಾ ಇದ್ದಾನೆ. ನಾನು ನನ್ನ ಕೆಲಸ ಮಾಡೋದಕ್ಕೆ ಸಮಯನೇ ಸಾಕಾಗೋದಿಲ್ವೋ ಏನೋ, ಈ ಎಲ್ಲಾ ಕಾರಣಗಳಿಂದ ನಾನು ಈ ರೀತಿ ಹೇಳ್ತಾ ಇದ್ದೀನಿ ಅಂತಂದ್ಬಿಟ್ಟು ಹೇಳ್ತಾನೆ. ಅರ್ಜುನನ ಶೋಕದ ಕಾರಣವನ್ನ ಕೇಳಿದ ಮೇಲೆ ಶ್ರೀಕೃಷ್ಣ ಹೇಳ್ತಾನೆ, ಪಾರ್ಥ, ಶಂಕರನ ಹತ್ರ ಪಾಶುಪತ ಅನ್ನುವಂತ ಹೆಸರಿನ ಒಂದು ದಿವ್ಯ ಸನಾತನವಾದಂತ ಅಸ್ತ್ರವಿದೆ. ಅದರಿಂದ ಅವನು ಹಿಂದಿನ ಕಾಲದಲ್ಲಿ ಸಂಪೂರ್ಣ ದೈತ್ಯರನ್ನೇ ಸಂಹಾರ ಮಾಡಿದ್ದ. ನಿನಗೇನಾದ್ರೂ ಆ ಅಸ್ತ್ರದ ಜ್ಞಾನ ಏನಾದ್ರೂ ಇದ್ರೆ ಖಂಡಿತವಾಗ್ಲೂ ಕೂಡ ನಾಳೆ ಜಯದ್ರಥನ ವಧೆಯನ್ನ ನೀನು ಮಾಡಬಲ್ಲೆ ಅಂತ ಹೇಳ್ತಾನೆ. ಅದರ ಜ್ಞಾನವೇನಾದ್ರೂ ಇಲ್ಲದೆ ಇದ್ರೆ ಮನಸ್ಸಲ್ಲೇ ನೀನು ಭಗವಂತ ಶಂಕರನ ಧ್ಯಾನ ಮಾಡು. ಈ ರೀತಿ ಮಾಡೋದ್ರಿಂದ ಅವನ ಕೃಪೆಯಿಂದ ಮಹಾ ಅಸ್ತ್ರವನ್ನ ನೀನು ಪಡ್ಕೊಳ್ತೀಯ ಅಂತನ್ಬಿಟ್ಟು ಒಂದು ಅವನಿಗೆ ಉಪಾಯವನ್ನ ಹೇಳ್ತಾ ಇದ್ದಾನಿಲ್ಲಿ. ಅಂದ್ರೆ ಪಾಶುಪತಾಸ್ತ್ರ ಇದೆಯಲ್ಲ, ಅದು ಎಂಥ ಶತ್ರುವೇ ಆಗಿದ್ರು ಕೂಡ ಅವನನ್ನ ಸಂಹಾರ ಮಾಡುತ್ತೆ. ಹಿಂದೆ ಶಂಕರನೇ ಅದರಿಂದ ದೈತ್ಯರ ಸಂಹಾರವನ್ನ ಮಾಡ್ದ. ನಿನಗೇನಾದ್ರೂ ಪಾಶುಪತಾಸ್ತ್ರ ಗೊತ್ತಿದ್ರೆ ಅದನ್ನ ನೀನು ಉಪಯೋಗ ಮಾಡು ಅಂತ ಇಂಡೈರೆಕ್ಟ್ ಆಗಿ ಇಲ್ಲಿ ಅವನಿಗೆ ಉಪಾಯವನ್ನ ಹೇಳ್ಕೊಡ್ತಾ ಇದ್ದಾನೆ. ಯಾಕಂದ್ರೆ ಜಯದ್ರಥ ಇದ್ದಾನಲ್ಲ, ಅವನು ಈಶ್ವರನ ಒಂದು ವರದಿಂದ ಅವನು ಆ ರೀತಿ ಮಾಡ್ತಾ ಇರ್ತಾನೆ. ಅದಕ್ಕೆ ಈಶ್ವರನದೇ ಆದ ಅಸ್ತ್ರದಿಂದ ಅವನನ್ನ ವಧೆ ಮಾಡಬಹುದು ಅಂತ. ನಿನ್ನ ಹತ್ರ ಏನಾದ್ರೂ ಅಸ್ತ್ರ ಇಲ್ಲ ಅಂತಂದ್ರೆ ಮನಸ್ಸಲ್ಲಿ ಭಗವಂತನ ಶಂಕರನ ಧ್ಯಾನ ಮಾಡು, ಅದರಿಂದ ನಿನಗೆ ಆ ಅಸ್ತ್ರ ಸಿಗುತ್ತೆ ಅಂತನ್ಬಿಟ್ಟು ಹೇಳ್ತಾನೆ. ಭಗವಂತ ಶ್ರೀ ಕೃಷ್ಣನ ಮಾತನ್ನ ಕೇಳಿ ಅರ್ಜುನ ಆಚಮನವನ್ನ ಮಾಡಿ ಭೂಮಿ ಮೇಲೆ ಆಸನವನ್ನ ಹಾಕಿ ಕೂತ್ಕೊಳ್ತಾನೆ. ಮತ್ತೆ ಏಕಾಗ್ರ ಚಿತ್ತದಿಂದ
ಶಂಕರನ ಧ್ಯಾನವನ್ನ ಮಾಡ್ತಾನೆ. ಆಮೇಲೆ ಧ್ಯಾನಾವಸ್ಥೆಯಲ್ಲಿ ಶುಭ ಬ್ರಹ್ಮ ಮುಹೂರ್ತದ ಸಮಯದಲ್ಲಿ ಅರ್ಜುನ ಶ್ರೀಕೃಷ್ಣನ ಜೊತೆ ತನ್ನನ್ನ ಆಕಾಶದಲ್ಲಿ ಹಾರಾಡ್ತಾ ಇರೋದನ್ನ ನೋಡ್ತಾನೆ. ನೋಡಿ, ಅವನ ಧ್ಯಾನದಲ್ಲಿ ಏನ್ ನೋಡ್ತಾನೆ ಅಂದ್ರೆ ಅವನು ಮತ್ತೆ ಕೃಷ್ಣ ಆಕಾಶದಲ್ಲಿ ಹಾರಾಡ್ತಾ ಇರೋದನ್ನ ನೋಡ್ತಾನೆ. ಆಗ ಅವರ ಗತಿ ಆ ಗಾಳಿ ಹೇಗಿರುತ್ತೋ ಅದೇ ರೀತಿ ಇತ್ತು. ಕೃಷ್ಣ ಅವನ ಬಲಗೈಯನ್ನ ಹಿಡ್ಕೊಂಡು ನಡೀತಾ ಇದ್ದ. ಉತ್ತರ ದಿಕ್ಕಿನಲ್ಲಿ ಮುಂದೆ ಹೋಗಿ ಅವರು ಹಿಮಾಲಯದ ಪಾವನ ಪ್ರದೇಶ ಮತ್ತೆ ಮಣಿಮಯ ಪರ್ವತವನ್ನ ನೋಡ್ತಾರೆ. ಅಲ್ಲಿ ದಿವ್ಯ ಜ್ಯೋತಿ ಬೆಳಗ್ತಾ ಇತ್ತು. ಮತ್ತೆ ಸಿದ್ಧರು, ಚಾರಣ ಗಣಗಳು ಅಲ್ಲೆಲ್ಲ ವಿಚರಣೆ ಮಾಡ್ತಾ ಇದ್ರು. ಮತ್ತೆ ಮಾರ್ಗದಲ್ಲಿ ಅದ್ಭುತವಾದ ಭಾವಗಳನ್ನೆಲ್ಲ ನೋಡ್ತಾ ಯಾವಾಗ ಅವ್ರು ಮುಂದೆ ಹೋದ್ರು ಆಗ ಶ್ವೇತ ಪರ್ವತ ಕಾಣಿಸುತ್ತೆ. ಹತ್ತಿರಾನೇ ಕುಬೇರನ ವಿಹಾರವನ ಕೂಡ ಇತ್ತು. ಅದರ ಸರೋವರದಲ್ಲಿ ಕಮಲಗಳೆಲ್ಲ ಅರಳಿದ್ವು. ಸ್ವಲ್ಪವೇ ದೂರದಲ್ಲಿ ಅಗಾಧ ಜಲದಿಂದ ತುಂಬಿರುವಂತಹ ಗಂಗೆ ಹರಿತಾ ಇದ್ಲು. ಅದರ ತಟದಲ್ಲಿ ಋಷಿಗಳ ಪವಿತ್ರ ಆಶ್ರಮಗಳಿದ್ವು. ಅದರ ಮುಂದೆ ಮಂದರಾಚಲದ ರಮಣೀಯ ಪ್ರದೇಶ ದೃಷ್ಟಿಗೆ ಗೋಚರವಾಗ್ತಾ ಇತ್ತು. ಅಲ್ಲಿ ಕಿನ್ನರರ ಸಂಗೀತದ ಸ್ವರ ಕೇಳಿಸ್ತಾ ಇತ್ತು. ಈ ರೀತಿ ಅನೇಕ ದಿವ್ಯ ಸ್ಥಳಗಳನ್ನು ದಾಟಿದ ಮೇಲೆ ಅವರು ಒಂದು ಪರಮ ಪ್ರಕಾಶಮಯವಾದ ಪರ್ವತವನ್ನ ನೋಡ್ತಾರೆ. ಅದರ ಶಿಖರದ ಮೇಲೆ ಭಗವಂತ ಶಂಕರ ವಿರಾಜಮಾನನಾಗಿದ್ದ. ಆ ಭಗವಂತ ಸಾವಿರಾರು ಸೂರ್ಯನ ಹಾಗೆ ದೇದೀಪ್ಯಮಾನವಾಗಿದ್ದ. ಅವರ ಕೈಯಲ್ಲೇನಿತ್ತು? ತ್ರಿಶೂಲ ಇತ್ತು. ಮಸ್ತಕದ ಮೇಲೆ ಜಟಾಜೂಟ ಶೋಭಿಸ್ತಾ ಇತ್ತು. ಗೌರಿ ಶಿಖರದ ಮೇಲೆ ವಲ್ಕಲ ಮತ್ತೆ ಮೃಗಚರ್ಮದ ವಸ್ತ್ರವನ್ನ ಸುತ್ತಿ ಭಗವಂತ ಭೂತನಾಥನು ಪಾರ್ವತಿ ದೇವಿಯ ಜೊತೆ ಕೂತಿದ್ದ. ತೇಜಸ್ವಿ ಭೂತಗಣಗಳು ಅವರ ಸೇವೆಯಲ್ಲಿ ಉಪಸ್ಥಿತರಾಗಿದ್ರು. ಬ್ರಹ್ಮವಾದಿ ಋಷಿಗಳು ದಿವ್ಯ ಸ್ತೋತ್ರಗಳಿಂದ ಅವರ ಸ್ತುತಿ ಮಾಡ್ತಾ ಇದ್ರು. ನೋಡಿ, ಧ್ಯಾನದಲ್ಲಿ ಮಗ್ನನಾಗಿ ಕೂತಿದ್ದಾಗ ಅವನಿಗಿದೆಲ್ಲ ಗೋಚರವಾಗುತ್ತೆ. ಧ್ಯಾನದಲ್ಲಿ ಆ ಮನಸ್ಸು ಎಲ್ಲಿಗೆ ಬೇಕಾದ್ರೂ ಸಂಚಾರ ಮಾಡುತ್ತೆ ಅಂತ ಹೇಳ್ತಾರೆ. ಅದು ಹೋಗುತ್ತೆ. ನಾವು ಅನ್ಕೊಂಡು ಸಂಕಲ್ಪ ಮಾಡ್ಕೊಂಡು ಕೂತ್ರೆ ಅದು ಅಲ್ಲಿಗೆ ಹೋಗುತ್ತೆ. ನೋಡಿ, ಇಲ್ಲಿ ಭಗವಂತ ಶ್ರೀಕೃಷ್ಣ ಮುಂದೆ ಅವನ ಕೈ ಹಿಡ್ಕೊಂಡೀಗ ಕೈಲಾಸ ಪರ್ವತದಲ್ಲಿ ಶಂಕರ ಪಾರ್ವತಿ ಕೂತಿದಾರಲ್ಲ ಆ ಜಾಗಕ್ಕೆ ಹೋಗಿದ್ದಾನೆ. ಅಂದ್ರೆ ಧ್ಯಾನದಲ್ಲಿ ಇದು ಸಾಧ್ಯವಾಗುತ್ತೆ. ಸೊ ಮುಂದೆ ಏನಾಗುತ್ತೆ ಅಂತ ನಾವು ಮುಂದಿನ ಭಾಗದಲ್ಲಿ ತಿಳ್ಕೊಳ್ಳೋಣ. ಹರೇ ಕೃಷ್ಣ.